ಇವತ್ತು ಈಗಾಗಲೇ ಮಾತಾಡ್ಬೇಕಾರೆ ವೆಂಕಟೇಶ್ ಅವರು ಹೇಳಿದ್ರು ರೈತರಿಗೆ ವಿದ್ಯುತ್ ಶಕ್ತಿ ವಿಚಾರದಲ್ಲಿ 220 ಒಂದೊಂದು ಇಡೀ ರಾಜ್ಯದಲ್ಲಿ ಇವತ್ತು ನಾವು 20 ಸುಮಾರು 7 ಅವರ್ ಪಂಪ್ ನೀರನ್ನ ನಾವು ಕೊಡ್ತಾ ಇದ್ದೇವೆ. 20,000 ಕೋಟಿ ರೂಪಾಯಿ ಪಂಪ್ ಸೆಟ್ಗೆ ಉಚಿತವಾಗಿ ನಾವು ನೀರನ್ನ ಕೊಡ್ತಾ ಇದ್ದೇವೆ. ಅದನ್ನ ಕಡಿಮೆ ಮಾಡಬೇಕು ಅಂತೇಳಿ ನನ್ನ ಕಾಲದಲ್ಲಿ ಒಂದು ಹೊಸ ಸ್ಕೀಮ್ ಅನ್ನ ತೆಗೆದುಕೊಂಡು ಬಂದೆ. ಪಂಪ್ ಸೆಟ್ ಇದನ್ನ ಸೋಲಾರ್ ಪಂಪ್ ಸೆಟ್ ನಾನು ಏನು ಮಾಡಿದೆ ಅದು ಕೇಂದ್ರ ಸರ್ಕಾರ ಕೂಡ ಒಪ್ಪಿ ನಮ್ಮ ರಾಜ್ಯಕ್ಕೆ ಪ್ರಶಸ್ತಿಯನ್ನು ಕೊಟ್ಟು ಅದಕ್ಕೊಂದು ಹೊಸ ರೂಪವನ್ನು ಕೊಟ್ಟು ನಾನು ಪ್ರತಿ ತಾಲೂಕಿನಲ್ಲೂ 20 ಮೆಗಾವ್ಯಾಟ್ ಪ್ರಾರಂಭ ಮಾಡಿ ಅಗ್ಲತ್ತೇ ನಮ್ಮ ರೈತರಿಗೆ ವಿದ್ಯುತ್ ಶಕ್ತಿ ಕೊಡುವಂತ ಕಾರ್ಯಕ್ರಮವನ್ನು ರೂಪಿಸಿದೆ. ಇವತ್ತು ಆ ಪ್ರಕಾರ ವೆಂಕಟೇಶ್ ಅವರ ಬೇಡಿಕೆ ಮೇಲೆಗೆ ಈಗಾಗಲೇ ಈ ತಾಲೂಕಿನಲ್ಲಿ ಈಗ 42 ಮೆಗಾವ್ಯಾಟ್, ಇನ್ನೊಂದು ಕಡೆ 21 ಮೆಗಾವ್ಯಾಟ್, ಒಟ್ಟು 63 ಮೆಗಾವ್ಯಾಟ್ ಇವತ್ತು 3 ಜಾಗದಲ್ಲಿ ಸೋಲಾರ್ ಅನ್ನು ಅಳವಡಿಸಿ ನಮ್ಮ ರೈತರಿಗೆ ಅಗ್ಲತೆ ವಿದ್ಯುತ್ ಶಕ್ತಿಯನ್ನು ಕೊಡಬೇಕು ಅಂತೇಳಿ ವೆಂಕಟೇಶ್ ಅವರು ಇವತ್ತು ಈ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡಿಸ್ತಾ ಇದ್ದಾರೆ. ಯಾರಿಗೋಸ್ಕರ ಇದನ್ನು ತಾವು ಆಲೋಚನೆ ಮಾಡಬೇಕು. ಈಗಾಗಲೇ ನಮ್ಮ ಸರ್ಕಾರದಲ್ಲಿ ಅಭಿವೃದ್ಧಿಯ ಎಲ್ಲ ರಂಗದಲ್ಲೂ ಕೂಡ ಇವತ್ತು ಬರೀ ಗ್ಯಾರಂಟಿ ವಿಚಾರ ನಾನು ಮಾತಾಡ್ತಾ ಇಲ್ಲ. ನಮ್ಮ ಹೆಣ್ಮಕ್ಳು ಪ್ರವಾಸ ಮಾಡ್ತಾ ಇರೋದು ಬೆಂಗಳೂರು ಇರ್ಬೋದು, ಧರ್ಮಸ್ಥಳಕ್ಕಿರ್ಬೋದು, ಕುಕ್ಕೆಗಿರ್ಬೋದು, ಎಲ್ಲ ಕಡೆ ಇವತ್ತು ಪ್ರವಾಸವನ್ನು ಮೈಸೂರು ಇರ್ಬೋದು ಹೆಣ್ಮಕ್ಳು ಇವತ್ತು ಪ್ರವಾಸ ಮಾಡ್ತಾ ಇದ್ದಾರೆ. ಎಲ್ಲ ನಿಮ್ಗೆಲ್ಲರೂ ಕೂಡ ಸರಾಸರಿ 5,000 ರೂಪಾಯಿ ಅಷ್ಟು. ಇಡೀ ದೇಶಕ್ಕೆ ನಮ್ಮ ಗ್ಯಾರಂಟಿ ಒಂದು ಮಾದರಿ. ಬಿಜೆಪಿಯವರೆಲ್ಲ ಟೀಕೆ ಮಾಡ್ತಿದ್ರು, ಇದು ಸಾಧ್ಯನಾ ಅಂತಿದ್ರು. ನಾನು ತಮಿಳುನಾಡಿಗೆ ಹೋಗಿದ್ದೆ. ನೆನೆ ತಾನೇ ನಾನು ಚುನಾವಣಾ ಪ್ರಚಾರ ಮುಗಿಸಿ ಮಧ್ಯರಾತ್ರಿ 2 ಗಂಟೆಗೆ ಬಂದೆ. ಅಲ್ಲಿ 1,000 ರೂಪಾಯಿ ಪ್ರಾರಂಭ ಮಾಡಿದ್ರು. ನಮ್ಮ ಗ್ಯಾರಂಟಿ ಹೋಗಿ ನಾನೇ ಅಲ್ಲಿ ನಮ್ಮ ಗ್ಯಾರಂಟಿನ ಬಿಡುಗಡೆ ಮಾಡಿ ಬಂದೆ. ಅಲ್ಲೂ ಕೂಡ 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡಬೇಕು ಅಂತೇಳಿ ಈಗಾಗಲೇ ಅಲ್ಲೂ ಕೂಡ ಘೋಷಣೆ ಮಾಡಿಬಿಟ್ಟು ನಾವು ಬಂದಿದ್ದೇವೆ. ಬಿಜೆಪಿಯವರೆಲ್ಲ ಕೂಡ ಇವತ್ತು ನಮ್ಮ ಗ್ಯಾರಂಟಿಯನ್ನ ನೋಡಿ ಅವರ ರಾಜ್ಯದಲ್ಲಿ ಇವತ್ತು ನಾವು ಯಾವ ರೀತಿ ಕೊಡ್ತಾ ಇದ್ದೇವೆ 5 ಅವ್ರ ಕೈಲಿ ಕೊಡಕ್ ಆಗ್ತಾ ಇಲ್ಲ. ಎಲ್ಲ 1-2 ಗ್ಯಾರಂಟಿಗಳನ್ನ ಅವರೆಲ್ಲ ಕೂಡ ಉಪಯೋಗಿಸುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಹಂಗೆ ನಮ್ಮ ಕಾಂಗ್ರೆಸ್ ನಮ್ಮ ಕಾರ್ಯಕ್ರಮ ಇಡೀ ದೇಶಕ್ಕೆ ಮಾದರಿ. ಯಾರಿಂದ ಅದು ಬಂತು? ನಿಮ್ಮಿಂದ ಬಂತು. ನಾನು ಎಲೆಕ್ಷನ್ ಬಂದಾಗ ಒಂದು ಮಾತು ಹೇಳಿದ್ದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ. ಹಂಗೆ ಕಮಲ ಏನಾರು ಅನುಕೂಲ ಆಯ್ತಾ? ಕಮಲ ಬಂದು 4 ವರ್ಷ ಇದ್ರಲ್ಲ, ಬೊಮ್ಮಾಯಿ ಯಡಿಯೂರಪ್ಪನವರು ಏನಾರು ಒಂದು ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಕೊಡಕ್ಕಾಯ್ತಾ? ಓಲಿ ಕುಮಾರಸ್ವಾಮಿ 2 ಬಾರಿ ಇದ್ರಲ್ಲ, ಅಧಿಕಾರ ಇತ್ತಲ್ಲ 2 ಬಾರಿ, ಇಂಥದ್ದು ಒಂದು ಕಾರ್ಯಕ್ರಮ ಏನಾರು ಕೊಡಕ್ಕಾಯ್ತಾ? ಬರೀ ಟೀಕೆ ಮಾಡೋದು, ಬರೀ ತಪ್ಪು ದಾರಿಗೆ ಎಳೆಯುವಂಥದ್ದು, ಬರೀ ಸುಳ್ಳನ ಕತೆ ಹೇಳುವಂಥದ್ದು, ಮೇಕೆದಾಟು ವಿಚಾರ ಇವತ್ತು ಮಾತಾಡವ್ರೆ. ಅಲ್ಲ ರೀ, ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ನಾವು ಹೋರಾಟ ಮಾಡಿದ್ದೇವೆ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಇವತ್ತು ಕೂಡ ನಾವು ತರ್ತಾ ಇದ್ದೇವೆ. ಇವತ್ತು ನಮ್ಮ ಒಂದು ಬೇಡಿಕೆಯಿಂದ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ನಮಗೆ ನ್ಯಾಯವನ್ನ ಇವತ್ತು ಒದಗಿಸಿದೆ. ಇನ್ನೊಂದು 10 ದಿನದಲ್ಲಿ ಇವತ್ತು ಏನು DPR ಅನ್ನ, ಮೇಕೆದಾಟು DPR ಅನ್ನ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನಾನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಕುಮಾರಸ್ವಾಮಿ ಅವ್ರಿಗೆ ಹೇಳೋದಿಷ್ಟೇ, ಅಶೋಕ್ ಹೇಳೋದಿಷ್ಟೇ, ಕೇಂದ್ರದ ಶೋಭಕ್ ಹೇಳೋದಿಷ್ಟೇ, ನಿಮ್ ಕೈಲಿ ಶಕ್ತಿ ಇದ್ರೆ ನೀವೇನ್ ನಮ್ಗೇನು ಸಹಾಯ ಮಾಡಕ್ ಹೋಗ್ಬೇಡಿ. ಕಾನೂನು ಚೌಕಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾರ್ಗದರ್ಶನ ಕೊಟ್ಟಿದೆ ಆ ನಿರ್ದೇಶನದಲ್ಲದೆ ಅನುಷ್ಠಾನ ಕೊಡುವಂತ ಕೆಲಸವನ್ನ ನೀವು ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ನಾನು ಮಾಡ್ತೇನೆ. ಈಗಾಗಲೇ ಅದಕ್ಕೆ ಪರಿಹಾರವಾದಂತಹ ಅರಣ್ಯ ಭೂಮಿಗೆ ಜಮೀನನ್ನು ಒದಗಿಸಿಕೊಡುವಂತ ಕಾರ್ಯಕ್ರಮ, DPR ತಯಾರು ಮಾಡುವಂಥದ್ದು ಎಲ್ಲ ಕೂಡ ನಾವು ಈಗಾಗಲೇ ಸಿದ್ಧತೆಯನ್ನು ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ಆದ್ರಿಂದ ಈ ಭಾಗದ ರೈತರಿಗೆ ನಮ್ಮ ಕಾವೇರಿ ಕಣಿವೆ ಯೋಜನೆ ಅಡಿಯಲ್ಲಿ, ಇವತ್ತು ಕೃಷ್ಣ ಯೋಜನೆ ಅಡಿಯಲ್ಲೂ ಕೂಡ ಇವತ್ತು ನಾವು ತೆಗೆದುಕೊಂಡಂತ ಒಂದು ಐತಿಹಾಸಿಕವಾದಂಥ ತೀರ್ಮಾನ, ಮುಳುಗಡೆ ಕಾರ್ಯಕ್ರಮ 40 ಲಕ್ಷ, 35 ಲಕ್ಷ, 30 ಲಕ್ಷ ರೂಪಾಯಿ ಎಲ್ಲ ರೈತರಿಗೂ ಕೂಡ ಪರಿಹಾರ ಕೊಡುವಂತ ಕಾರ್ಯಕ್ರಮ, ಕನ್ಸೆಂಟ್ ಅಕ್ವಿಷನ್ ಮಾಡುವಂತ ಕಾರ್ಯಕ್ರಮವನ್ನು ಕೂಡ ಇವತ್ತು ನಾವು ತೆಗೆದುಕೊಂಡಿದ್ದೇವೆ. ಕೇಂದ್ರ ಸರ್ಕಾರ ಯಾವುದಕ್ಕೂ ಮಾಡಲಿಲ್ಲ. ಇವತ್ತು ನಮ್ಮ ಅಪ್ಪರ್ ಭದ್ರಾ ಯೋಜನೆಗೆ
5,300 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನು ಕೂಡ ಇವತ್ತು ಕೊಡಕ್ಕಾಗ್ಲಿಲ್ಲ. ಹಿಂಗೆ ಕೊಟ್ಟ ಮಾತನ್ನು ಕೂಡ ಇವತ್ತು ಅವ್ರ ಕೈಲಿ ಉಳಿಸ್ಕೊಳಕ್ಕಾಗ್ಲಿಲ್ಲ. ಬಂಧುಗಳೇ, ತಮ್ಗೆ ಹೇಳೋದು ಇಷ್ಟೇ, ಇವತ್ತು ಪರಿಹಾರ ಪಟ್ಟಣದಲ್ಲಿ ಇವತ್ತು ಅನೇಕ ಯೋಜನೆಗಳನ್ನ ಇವತ್ತು ನಾವು ತೆಗೆದುಕೊಂಡಿದ್ದೇವೆ. ಇವತ್ತು ಇಷ್ಟು ಶ್ರಮ ನಮ್ಮ ವೆಂಕಟೇಶ್ ಅವರು ವಹಿಸ್ತಾ ಇದ್ದಾರೆ ಅಂದ್ರೆ ಅಷ್ಟು ಸುಲಭ ಅಲ್ಲ. ಇವತ್ತು ದೇವಸ್ಥಾನ ನಿಮ್ಮ ಗ್ರಾಮ ದೇವತೆ, ಯಾವ ಊರಿಗೋದ್ರೂ ಕೂಡ ನಾವು ಗ್ರಾಮ ದೇವತೆಯನ್ನು ನೆನೆಸ್ಕೊಳ್ತೇವೆ. ನಮ್ಮ ರಾಜ್ಯದ ಗ್ರಾಮ ದೇವತೆ ಚಾಮುಂಡಿ, ನಿಮ್ಮ ಗ್ರಾಮ ದೇವತೆ ನಮ್ಮ ಹೆಣ್ಣು ದೇವತೆ. ಇದಕ್ಕೆ ಒಂದು ಹೊಸ ರೂಪ ಕಟ್ಟಬೇಕು ಅಂತೇಳಿ ಇವತ್ತು ಈಗಾಗಲೇ ವೆಂಕಟೇಶ್ ಅವರು ಸಂಕಲ್ಪ ಮಾಡಿ ನಿಮ್ಮೆಲ್ಲರ ಸಹಕಾರ ಕೂಡ ಬೇಳ್ತಾ ಇದ್ದಾರೆ. ಉಳಿ ಪೆಟ್ಟು ಬೀಳದೆ ಯಾವ ಶಿಲೆ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಹೊಲ ಉಳಿದೆ ಯಾವ ಜಮೀನು ಕೂಡ ಮಟ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೇಗಿಲು ಉತ್ತರ ಕೂಡ ಜಮೀನು ಮಟ್ಟ ಆಗ್ಲಿಕ್ಕೆ ಸಾಧ್ಯ. ಹಂಗೆ ಬಹಳ ಶ್ರಮದಿಂದ ಇವತ್ತು ಅವರು ಹೋರಾಟವನ್ನು ಮಾಡಿಕೊಂಡು ನಿಮ್ಮ ಸೇವೆಯನ್ನ ಪ್ರಮಾಣಕ್ಕೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಇವತ್ತು ಏನ್ ಮಾತನ್ನ ನಿಮಗೆ ಕೊಟ್ಟಿದ್ದಾರೆ, ಚುನಾವಣಾ ಸಂದರ್ಭ ಇರ್ಬೋದು, ಚುನಾವಣಾ ಆದ್ಮೇಲೆ ಇರ್ಬೋದು, ಏನ್ ವೆಂಕಟೇಶ್ ಅವರು ಮಾತು ಕೊಟ್ಟಿದ್ದಾರೆ ಆ ಮಾತನ್ನೆಲ್ಲ ಅಕ್ಷರಸ ಉಳಿಸ್ಕೊಂಡು ನಿಮ್ಮ ತಾಲೂಕಿನ ಅಭಿವೃದ್ಧಿಗೆ, ರೈತರ ಬದುಕಿಗೆ ಒಂದು ಹೊಸ ರೂಪವನ್ನೇ ಇವತ್ತು ಈ ಕಳೆದ 3 ವರ್ಷದಲ್ಲಿ ಕೊಟ್ಟಿರೋದು ಬಹಳ ಸಂತೋಷ. ನಾನು ಇನ್ನೊಂದು ಮಾತು ಯಾವಾಗಲೂ ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಅಂದ್ರೆ ಅವ್ರಿಗೆ ಕೊಟ್ಟಂತ ಅವಕಾಶದಲ್ಲಿ ನಿಮ್ಮ ಸೇವೆಯನ್ನ ಪ್ರಾಮಾಣಿಕವಾಗಿ ನಡೆಸ್ಕೊಂಡು ಬರುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಬೆಂಬಲ, ಪ್ರೋತ್ಸಾಹ ಯಾವಾಗಲೂ ಕೂಡ ವೆಂಕಟೇಶ್ ಜೊತೆ ಇರಬೇಕು. ಇವತ್ತು ನಾನು, ನಮ್ಮ ಕೃಷ್ಣ ಬೈರೇಗೌಡರು, ನಮ್ಮ ಚಲುವರಾಯ ಸ್ವಾಮಿ ಅವರು, ಮಹದೇವಪ್ಪನವರು, ಮುಖ್ಯಮಂತ್ರಿಗಳು, ಸತೀಶ್ ಅವರು ಯಾಕೆ ಬಂದಿದ್ದೀವಿ? ನಿಮ್ಮ ಜೈಕಾರಕ್ಕೆ ಬರಲಿಲ್ಲ. ವೆಂಕಟೇಶ್ ಜೊತೆಯಲ್ಲಿ, ನಿಮ್ಮ ಜೊತೆಯಲ್ಲಿ ಇದ್ದೇವೆ, ಈ ತಾಲೂಕಿನ ಅಭಿವೃದ್ಧಿಗೆ ನಾವು ಇದ್ದೇವೆ ಅಂತ ಹೇಳಲಿಕ್ಕೋಸ್ಕರ ಇವತ್ತು ನಾವು ಬಂದಿದ್ದೇವೆ. ಹಂಗೆ ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಮುಖ್ಯ. ಹಂಗೆ ನೀವೆಲ್ಲ ಕೂಡ ಅವರ ಮುಖಂಡತ್ವದಲ್ಲಿ, ನಾಯಕತ್ವದಲ್ಲಿ ತಾವೆಲ್ಲ ಕೆಲಸ ತಾವು ಮಾಡ್ಕೊಂಡು ಬರ್ತಾ ಇದ್ದೀರಿ. ಬಹಳ ಜನ ಇದ್ರು, ಹಾಲು ಕರೆಯಕ್ಕೆ ಟೈಮ್ ಆಯ್ತು ಅಂತ ಹೆಣ್ಮಕ್ಳು ಹೋದ್ರು ಅಂತ ಹೇಳಿ ತಿಳಿದು ನನಗೆ ಬಹಳ ನೋವಾಯ್ತು. ಆದ್ರೂ ಚಿಂತೆ ಇಲ್ಲ, ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಾಯ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಿ. ನಮ್ಮ ಸರ್ಕಾರ ನಿಮ್ಮ ಜೊತೆ ಇದೆ. 28ಕ್ಕೆ ಮತ್ತೆ ನಿಮ್ದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಚಿಂತೆ ಮಾಡೋದು ಬೇಡ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.